ಎಳೆಯರೆ, ಇಲ್ಲಿಯವರೆಗೆ ನಾವು ಲಾಸ್ಟ್ ಮ್ಯಾನ್ ಆನ್ ಅರ್ತ್ ನಲ್ಲಿ ನೋಡಿದಂತೆ ಒಂದು ವಿಚಿತ್ರ ವೈರಸ್ ಹರಡಿದ ಕಾರಣ ಭೂಮಿಯ ಮೇಲಿನ ಎಲ್ಲಾ ಮನುಷ್ಯರು ಸತ್ತು ಹೋಗಿರುತ್ತಾರೆ. ಆದರೆ ಫಿಲಿಪ್ ಎಂಬ ಒಬ್ಬ ವ್ಯಕ್ತಿ ಹೇಗೆ ಬದುಕಿಕೊಂಡನೋ ಗೊತ್ತಿಲ್ಲ. ಈ ಭೂಮಿಯ ಮೇಲೆ ಯಾರು ಜೊತೆಯಲ್ಲಿ ಇಲ್ಲದೆ ಒಂಟಿಯಾಗಿ ಬದುಕಿ ಅವನು ಸಾಕಾಗಿ ಹೋಗಿರುತ್ತಾನೆ. ಆದ್ದರಿಂದ ಅವನು ತನ್ನ ಜೀವನವನ್ನು ಕೊನೆಗಾಣಿಸಲು ನಿರ್ಧರಿಸುತ್ತಾನೆ. ಆದರೆ ಅದೇ ಸಮಯದಲ್ಲಿ ಅವನಿಗೆ ಕ್ಯಾರಲ್ ಎಂಬ ಹುಡುಗಿ ಸಿಗುತ್ತಾಳೆ. ಫಿಲಿಪ್ಗೆ ಕ್ಯಾರಲ್ ಅಷ್ಟಾಗಿ ಇಷ್ಟವಾಗುವುದಿಲ್ಲ. ಆದರೆ ಭೂಮಿಯ ಮೇಲೆ ಜನಸಂಖ್ಯೆಯನ್ನು ಹೆಚ್ಚಿಸುವ ಜವಾಬ್ದಾರಿ ಇವರಿಬ್ಬರ ಮೇಲಿದ್ದ ಕಾರಣ ಅನಿವಾರ್ಯವಾಗಿ ಫಿಲಿಪ್ ಕ್ಯಾರಲ್ ಅನ್ನು ಮದುವೆಯಾಗುತ್ತಾನೆ. ಕೆಲವು ದಿನಗಳ ನಂತರ ಫಿಲಿಪ್ಗೆ ಮೆಲಿಸ್ಸಾ ಎಂಬ ಇನ್ನೊಬ್ಬ ಹುಡುಗಿ ಸಿಗುತ್ತಾಳೆ. ಅವಳನ್ನು ನೋಡಿದ ತಕ್ಷಣ ಫಿಲಿಪ್ ಫಿದಾ ಆಗಿಬಿಡುತ್ತಾನೆ ಮತ್ತು ಅವಳ ಜೊತೆ ಸಂಭೋಗಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅಷ್ಟರಲ್ಲೇ ಟಾಡ್ ಎಂಬ ವ್ಯಕ್ತಿ ಮಧ್ಯ ಪ್ರವೇಶಿಸಿ ಎಲ್ಲವನ್ನೂ ಕೆಡಿಸುತ್ತಾನೆ. ಕಬಾಬ್ನಲ್ಲಿ ಮೂಳೆಯಂತೆ ಬರುತ್ತಾನೆ. ಮೆಲಿಸ್ಸಾ ಫಿಲಿಪ್ನನ್ನು ಬಿಟ್ಟು ಟಾಡ್ ಜೊತೆ ಸೆಟ್ ಆಗಿಬಿಡುತ್ತಾಳೆ. ನಮ್ಮ ಫಿಲಿಪ್ ಕೂಡ ಸೋಲೊಪ್ಪುವುದಿಲ್ಲ. ಅಷ್ಟರಲ್ಲಿ ಅವನಿಗೆ ಗೇಲ್ ಮತ್ತು ಎರಿಕಾ ಎಂಬ ಇಬ್ಬರು ಹುಡುಗಿಯರು ಸಿಗುತ್ತಾರೆ. ಫಿಲಿಪ್ ಅವರಿಬ್ಬರ ಜೊತೆಗೂ ಮಜಾ ಮಾಡಲು ಪ್ಲಾನ್ ಮಾಡುತ್ತಾನೆ. ಆದರೆ ಅವನ ಅದೃಷ್ಟ ಎಷ್ಟು ಕೆಟ್ಟದಾಗಿತ್ತೆಂದರೆ ಆ ಪ್ಲಾನ್ ಕೂಡ ಫ್ಲಾಪ್ ಆಗುತ್ತದೆ. ಆಮೇಲೆ ಅವರೆಲ್ಲರಿಗೂ ಬೋರಿಸ್ ಎಂಬ ಹಲ್ಕ್ ತರಹದ ಬಾಡಿ ಇರುವ ವ್ಯಕ್ತಿ ಪರಿಚಯವಾಗುತ್ತಾನೆ. ಅವನ ಪರ್ಸನಾಲಿಟಿ ಮತ್ತು ಬಾಡಿ ನೋಡಿ ಎಲ್ಲ ಹುಡುಗಿಯರು ಅವನ ಮೇಲೆ ಹುಚ್ಚರಾಗುತ್ತಾರೆ. ಇದನ್ನು ನೋಡಿ ಫಿಲಿಪ್ಗೆ ಬೋರಿಸ್ ಮೇಲೆ ಹೊಟ್ಟೆಕಿಚ್ಚು ಶುರುವಾಗುತ್ತದೆ. ಅವನು ಟಾಡ್ ಜೊತೆ ಸೇರಿ ಬೋರಿಸ್ನನ್ನು ಕೊಲ್ಲಲು ಪ್ಲಾನ್ ಮಾಡುತ್ತಾನೆ. ಈ ವಿಷಯ ಬೋರಿಸ್ಗೆ ಗೊತ್ತಾದಾಗ ಅವನು ಫಿಲಿಪ್ನನ್ನು ಎತ್ತಿ ಹೊರಹಾಕುತ್ತಾನೆ. ಆದರೆ ಫಿಲಿಪ್ ಒಬ್ಬನೇ ಇರಲಿಲ್ಲ. ಅವನ ಹೆಂಡತಿ ಕ್ಯಾರಲ್ ಅವನ ಜೊತೆಗಿದ್ದಳು. ಅವರಿಬ್ಬರು ಹೊಸ ಜೀವನ ಆರಂಭಿಸಲು ಅಲ್ಲಿಂದ ದೂರ ಹೋಗುತ್ತಾರೆ. ಕೆಲವು ತಿಂಗಳು ಅಲೆದಾಡಿದ ನಂತರ ಅವರಿಗೆ ಬೇಜಾರಾಗುತ್ತದೆ. ಹಾಗಾಗಿ ಅವರು ವಾಪಸ್ ಬರಲು ನಿರ್ಧರಿಸುತ್ತಾರೆ. ಅವರು ವಾಪಸ್ ಬಂದಾಗ ಉಳಿದವರೆಲ್ಲ ಮಲಿಬು ಎಂಬ ಜಾಗಕ್ಕೆ ಶಿಫ್ಟ್ ಆಗಿರುವುದು ಗೊತ್ತಾಗುತ್ತದೆ. ಫಿಲಿಪ್ ಮತ್ತು ಕ್ಯಾರಲ್ ಕೂಡ ಮಲಿಬು ತಲುಪುತ್ತಾರೆ. ಕ್ಯಾರಲ್ ಎಲ್ಲರಿಗೂ ಸರ್ಪ್ರೈಸ್ ಕೊಡಲು ಹೋದಾಗ ಅವಳನ್ನು ನೋಡಿ ಜೇಸನ್ ಎಂಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿಯೇ ಪ್ರಾಣ ಬಿಡುತ್ತಾನೆ. ಮುಂದೆ ಫಿಲಿಪ್ ಮಾಡಿದ್ದ ತಪ್ಪುಗಳನ್ನು ಕ್ಷಮಿಸಿ ಎಲ್ಲರೂ ಒಟ್ಟಾಗಿ ಖುಷಿಯಾಗಿ ಇರುತ್ತಾರೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಬೋರಿಸ್ಗೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ಇವರು ಯಾಕೆ ಆಪರೇಷನ್ ಮಾಡಿದರೋ ಗೊತ್ತಿಲ್ಲ. ಆ ಪಾಪದ ಮನುಷ್ಯ ಸುಮ್ಮನೆ ಸತ್ತು ಹೋಗುತ್ತಾನೆ. ಇನ್ನೊಂದೆಡೆ ಆಕಾಶದಲ್ಲಿ ಸ್ಪೇಸ್ನಲ್ಲಿ ಮೈಕ್ ಎಂಬ ವ್ಯಕ್ತಿ ಎಷ್ಟೋ ವರ್ಷಗಳಿಂದ ಒಬ್ಬನೇ ಇದ್ದು ಸಾಕಾಗಿರುತ್ತಾನೆ. ಅವನು ಭೂಮಿಗೆ ಮರಳಲು ನಿರ್ಧರಿಸಿ ತನ್ನ ಸ್ಪೇಸ್ ಶಟಲ್ ಮೂಲಕ ಕೆಳಗೆ ಬರುತ್ತಾನೆ. ಆದರೆ ಅವನ ಶಟಲ್ ಸಮುದ್ರದ ಮಧ್ಯದಲ್ಲಿ ಕ್ರಾಶ್ ಆಗುತ್ತದೆ. 3 ದಿನ ಅಲೆದಾಡಿದ ನಂತರ ಅವನಿಗೆ ಒಂದು ಬೋಟ್ ಕಾಣಿಸುತ್ತದೆ. ಅಲ್ಲಿ ಅವನಿಗೆ ಮಾರ್ಕ್ ಎಂಬ ವ್ಯಕ್ತಿ ಸಿಗುತ್ತಾನೆ. ಅವನು ಎಷ್ಟೋ ವರ್ಷಗಳಿಂದ ಆ ಬೋಟ್ನಲ್ಲೇ ಒಬ್ಬನೇ ಇರುತ್ತಾನೆ. ಈಗ ಮೈಕ್ ಬಂದ ಮೇಲೆ ಅವನಿಗೆ ಒಬ್ಬ ಗೆಳೆಯ ಸಿಕ್ಕಂತಾಗುತ್ತದೆ. ಮೈಕ್ ಕೂಡ ಕೆಲವು ದಿನ ಮಾರ್ಕ್ ಜೊತೆ ಇರುತ್ತಾನೆ. ಆದರೆ ಅವರೆಲ್ಲರೂ ಬೇರೆಯವರನ್ನು ಹುಡುಕಲು ಭೂಮಿಗೆ ಬಂದಾಗ ಮೈಕಲ್ಲಿಂದ ತಪ್ಪಿಸಿಕೊಂಡು ಹೇಗೋ ಮಾಡಿ ಮಲಿಬು ತಲುಪುತ್ತಾನೆ. ಅಲ್ಲಿ ಅವನು ತನ್ನ ಸ್ವಂತ ಅಣ್ಣ ಫಿಲಿಪ್ನನ್ನು ಭೇಟಿಯಾಗುತ್ತಾನೆ. ಆಮೇಲೆ ಅವರೆಲ್ಲರೂ ಕೆಲವು ದಿನಗಳ ಕಾಲ ತುಂಬಾ ಮಜಾ ಮಾಡುತ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಮೈಕ್ ಆರೋಗ್ಯ ಹದಗೆಡುತ್ತದೆ ಮತ್ತು ಅವನಿಗೆ ವೈರಸ್ ಅಂಟಿಕೊಂಡಿರುವುದು ಗೊತ್ತಾಗುತ್ತದೆ. ಆ ಕಾರಣದಿಂದ ಅವನು ಅಲ್ಲಿಂದ ಹೋಗಬೇಕಾಗುತ್ತದೆ. ಇನ್ನೊಂದು ಕಡೆ ಉಳಿದವರು ಒಂದು ಡ್ರೋನ್ ಅನ್ನು ನೋಡುತ್ತಾರೆ. ಅದು ಬಹಳ ದಿನಗಳಿಂದ ಇವರ ಮೇಲೆ ಕಣ್ಣಿಟ್ಟಿರುತ್ತದೆ. ಮೆಲಿಸ್ಸಾ ಅದನ್ನು ನೋಡಿ ತನ್ನ ಗನ್ನಿಂದ ಶೂಟ್ ಮಾಡಿ ಹೊಡೆದು ಹಾಕುತ್ತಾಳೆ, ಏಕೆಂದರೆ ಅದರಿಂದ ಅಪಾಯ ಇರಬಹುದು ಎಂದು ಅವಳಿಗೆ ಅನಿಸುತ್ತದೆ. ಅಷ್ಟರಲ್ಲಿ ಎರಿಕಾ ಕಿಚನ್ ಕಿಟಕಿಯಿಂದ ಯಾವುದೋ ವಿಚಿತ್ರವಾದದ್ದನ್ನು ನೋಡಿ ಕೂಡಲೇ ತನ್ನ ಸ್ನೇಹಿತರನ್ನೆಲ್ಲ ಕರೆಯುತ್ತಾಳೆ. ಬೈನಾಕ್ಯುಲರ್ನಲ್ಲಿ ನೋಡಿದಾಗ ಸಮುದ್ರದಲ್ಲಿ ಒಂದು ಬೋಟ್ ಬರುತ್ತಿರುವುದು ಕಾಣುತ್ತದೆ. ಅದರಲ್ಲಿ 3 ವ್ಯಕ್ತಿಗಳು ಕೈಯಲ್ಲಿ ಗನ್ ಹಿಡಿದು ವೇಗವಾಗಿ ಇವರ ಕಡೆಗೆ ಬರುತ್ತಿರುತ್ತಾರೆ. ಇದನ್ನು ನೋಡಿ ಅವರೆಲ್ಲರೂ ಗಾಬರಿಯಾಗುತ್ತಾರೆ. ಇಲ್ಲಿಂದಲೇ ಮುಂದಿನ ಸೀಸನ್ ಶುರುವಾಗುತ್ತದೆ. ಕ್ಯಾರಲ್ ಹೇಳುತ್ತಾಳೆ, ನೀವು ಯಾಕೆ ಇಷ್ಟೊಂದು ಹೆದರುತ್ತಿದ್ದೀರಿ? ಬಹುಶಃ ಅವರು ದಾರಿ ಕೇಳಲು ಬರುತ್ತಿರಬಹುದು. ಅದಕ್ಕೆ ಎರಿಕಾ, ನಿನಗೇನಾದರೂ ಹುಚ್ಚ? ಯಾರಾದರೂ ದಾರಿ ಕೇಳಲು ಕೈಯಲ್ಲಿ ಗನ್ ಹಿಡಿದುಕೊಂಡು ಬರುತ್ತಾರಾ ಎಂದು ಬೈಯುತ್ತಾಳೆ. ನಂತರ ಅವರೆಲ್ಲರೂ ಬೇಗ ಆ ಮನೆಯನ್ನು ಖಾಲಿ ಮಾಡತೊಡಗುತ್ತಾರೆ. ಕ್ಯಾರಲ್ ಓಡಿ ಹೋಗಿ ಮೆಲಿಸ್ಸಾ ಹತ್ತಿರ ವಿಷಯ ಹೇಳುತ್ತಾಳೆ. ಮೆಲಿಸ್ಸಾ, ನನ್ನನ್ನು ಬೇಗ ಇಲ್ಲಿಂದ ಹೊರಗೆ ಬಿಡು ಎನ್ನುತ್ತಾಳೆ. ಕ್ಯಾರಲ್, ಮೊದಲು ಹೇಳು, ನೀನು ಬುದ್ಧಿ ಕಲಿತಿದ್ದೀಯಾ ಎಂದು ಕೇಳುತ್ತಾಳೆ. ಅವಳು, ಹೌದು ಕಣೆ, ಮೊದಲು ನನ್ನನ್ನು ಬಿಡಿಸು ಅಂದಾಗ ಕ್ಯಾರಲ್ ಅವಳನ್ನು ಬಿಡಿಸುತ್ತಾಳೆ. ಮೆಲಿಸ್ಸಾ ಓಡಿ ಹೋಗಿ ತಾನು ಅಡಗಿಸಿಟ್ಟಿದ್ದ ಗನ್ ತರುತ್ತಾಳೆ. ಉಳಿದವರೆಲ್ಲ ಗಾಡಿಯಲ್ಲಿ ಕುಳಿತು ಅಲ್ಲಿಂದ ಹೊರಡಲು ಸಿದ್ಧರಾದಾಗ ಅವರು ಏನನ್ನು ನೋಡುತ್ತಾರೆ ಎಂದರೆ ಆ ಕಪ್ಪು ವ್ಯಾನ್ನಿಂದಾಗಿ ಅವರ ದಾರಿ ಪೂರ್ತಿ ಬ್ಲಾಕ್ ಆಗಿತ್ತು. ಅದರ ಕೀಲಿ ಯಾರ ಹತ್ತಿರವೂ ಇರಲಿಲ್ಲ. ಅದಕ್ಕೆ ಅವರೆಲ್ಲ ಓಡಿ ಹೋಗಿ ಮನೆಯೊಳಗೆ ಕೀಲಿ ಹುಡುಕಲು ಶುರು ಮಾಡ್ತಾರೆ. ಅಷ್ಟರಲ್ಲಿ ಬೇರೆಯವರು ಕೂಡ ಮನೆಯೊಳಗೆ ನುಗ್ಗುತ್ತಾರೆ.
ಇನ್ನು ಓಡಿ ಹೋಗೋಕೆ ದಾರಿಯಿಲ್ಲ ಅಂತ ಗೊತ್ತಾಗಿ ಕೈಗೆ ಸಿಕ್ಕಿದ್ದನ್ನೇ ಆಯುಧ ಮಾಡಿಕೊಂಡು ಎದುರಿಸಲು ಎಲ್ಲೋ ಒಂದು ಕಡೆ ಅಡಗಿಕೊಳ್ಳುತ್ತಾರೆ. ಇದೇ ಸಮಯದಲ್ಲಿ ಟಾಡ್ಗೆ ಆ ಕಪ್ಪು ವ್ಯಾನ್ ಕೀಲಿ ಕಾಣಿಸುತ್ತೆ. ಮೆಲ್ಲಗೆ ಅದನ್ನ ಎತ್ತಿಕೊಳ್ಳೋಕೆ ಹೋದಾಗ ಗನ್ ಹಿಡಿದ ಒಬ್ಬ ವ್ಯಕ್ತಿ ಬಂದು ಅವನನ್ನ ಹೆದರಿಸುತ್ತಾನೆ. ಅವನು ಮತ್ಯಾರೂ ಅಲ್ಲ, ಮೈಕ್ನ ಕೊಲ್ಲೋಕೆ ನೋಡಿದ ಮಾರ್ಕ್. ಅಷ್ಟರಲ್ಲಿ ಬಾಕಿ ಉಳಿದವರೆಲ್ಲ ಎದ್ದು ನಿಂತು ಹುಚ್ಚರ ತರ ಕಿರುಚಾಡಲು ಶುರು ಮಾಡ್ತಾರೆ. ತಕ್ಷಣ ಮೆಲಿಸಾ ಗನ್ ಹಿಡಿದು ಅಲ್ಲಿಗೆ ಬಂದು, ನಾನೇನು ತಮಾಷೆ ಮಾಡ್ತಿಲ್ಲ, ಶೂಟ್ ಮಾಡಿ ಬಿಡ್ತೀನಿ ಅಂತ ಒಬ್ಬನಿಗೆ ಗುಂಡು ಹೊಡೆದು ಬಿಡ್ತಾಳೆ. ಇದನ್ನ ನೋಡಿ ಮಾರ್ಕ್ ಮತ್ತು ಅವನ ಜೊತೆಗಾರ ಆಯುಧಗಳನ್ನ ಕೆಳಗೆ ಹಾಕ್ತಾರೆ. ಗುಂಡು ತಗುಲಿದ ವ್ಯಕ್ತಿ ತನ್ನ ಮಾಸ್ಕ್ ತೆಗೆದು ಮೆಲಿಸಾ ಕಡೆ ನೋಡಿ, ನಾವು ನಿಮ್ಮನ್ನ ಕೊಲ್ಲೋಕೆ ಬಂದಿಲ್ಲ, ಶಾಂತಿಯಿಂದ ಇರೋಕೆ ಬಂದಿದ್ದು ಅಂತ ಹೇಳಿ ಅಲ್ಲೇ ಪ್ರಾಣ ಬಿಡ್ತಾನೆ. ಆಮೇಲೆ ಅವನನ್ನ ಹೂತು ಹಾಕಿ ಯಾವುದೋ ಒಂದು ಕೆಟ್ಟ ಹಾಡು ಹಾಡಿ ಅವನಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಾರೆ. ಹೊಸ ಅತಿಥಿಗಳ ಎಂಟ್ರಿ. ಆಮೇಲೆ ಎಲ್ಲರೂ ಕೂತು ಮಾತಾಡುವಾಗ ಮಾರ್ಕ್ ಹೇಳ್ತಾನೆ, ಯಾವಾಗ ಈ ವೈರಸ್ ಹರಡೋಕೆ ಶುರುವಾಯ್ತೋ ಅವತ್ತೇ ನಾನು ಸಮುದ್ರದ ಮಧ್ಯೆ ಇರೋಕೆ ನಿರ್ಧಾರ ಮಾಡಿದೆ. ಅಂದಿನಿಂದ ಇಂದಿನವರೆಗೂ ನಾನು ಸಮುದ್ರದಲ್ಲೇ ಇದ್ದೀನಿ. ಬರೀ ತಿನ್ನೋಕೆ ಅಥವಾ ಬೇಕಾದ ಸಾಮಾನು ತಗೊಳ್ಳೋಕೆ ಮಾತ್ರ ಭೂಮಿಗೆ ಬರ್ತೀನಿ. ವೈರಸ್ ಅಂಟಬಾರದು ಅಂತ ಯಾವಾಗ್ಲೂ ಈ ಸೂಟ್ ಹಾಕಿಕೊಂಡೇ ಇರ್ತೀನಿ ಅಂತಾನೆ. ಕ್ಯಾರಲ್ ಅವನಿಗೆ, ಸಾರಿಪ್ಪ, ಗೊತ್ತಿಲ್ಲದೆ ನಿನ್ನ ಫ್ರೆಂಡ್ನ ಕೊಂದು ಹಾಕಿದ್ವಿ ಅಂತಾಳೆ. ಅದಕ್ಕೆ ಮಾರ್ಕ್, ಪರವಾಗಿಲ್ಲ ಬಿಡು, ಅವನ್ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಶಾಕ್ ಕೊಟ್ಟಾನೆ. ಆಮೇಲೆ ಕ್ಯಾರಲ್ ಇನ್ನೊಬ್ಬನ ಹತ್ತಿರ ಹೋಗಿ, ನಿನ್ನ ಹೆಸರೇನು, ನೀನು ಏನು ಕೆಲಸ ಮಾಡ್ತೀಯಾ ಅಂತ ಕೇಳ್ತಾಳೆ. ಅವನು, ನನ್ನ ಹೆಸರು ಲೂಯಿಸ್, ನಾನು ಒಬ್ಬ ಸರ್ಜನ್ ಅಂತ ಹೇಳ್ತಾನೆ. ಇದು ಕೇಳಿ ಗ್ಯಾಲ್ ಖುಷಿಯಾಗಿ, ನಮಗೆ ನಿನ್ನಂತವನ ಅಗತ್ಯನೇ ಇತ್ತು, ಯಾಕಂದ್ರೆ ನಾನು ಮತ್ತೆ ಕ್ಯಾರಲ್ ಇಬ್ಬರು ಪ್ರೆಗ್ನೆಂಟ್ ಇದ್ದೀವಿ ಅಂತಾಳೆ. ಅದಕ್ಕೆ ಲೂಯಿಸ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಮನುಷ್ಯರ ಡಾಕ್ಟರ್ ಅಲ್ಲ, ಮರಗಳ ಡಾಕ್ಟರ್, ಟ್ರೀ ಸರ್ಜನ್ ಅಂತ ಗುಟ್ಟು ಬಿಚ್ಚಿಟ್ಟಾನೆ. ಗುಂಪು ಸೇರಿದ ಮಾರ್ಕ್ ಹೇಳ್ತಾನೆ, ಇಷ್ಟು ವರ್ಷ ಸಮುದ್ರದಲ್ಲಿ ಒಬ್ಬನೇ ಇದ್ದು ನನಗೆ ಹುಚ್ಚು ಹಿಡಿದಂತಾಗಿದೆ. ನನಗೆ ಒಬ್ಬ ಫ್ರೆಂಡ್ ಕೂಡ ಇಲ್ಲ. ಆದ್ರೆ ನೀವೆಲ್ಲ ಒಂದು ಫ್ಯಾಮಿಲಿ ತರ ಇದ್ದೀರಾ. ಕ್ಯಾರಲ್, ಹೌದು, ನಾವು ಒಂದು ಕುಟುಂಬ. ನಮ್ಮ ಲೀಡರ್ ಫಿಲಿಪ್, ಯಾಕಂದ್ರೆ ಅವನೇ ಇದನ್ನೆಲ್ಲ ಶುರು ಮಾಡಿದ್ದು ಅಂತಾಳೆ. ಮಾರ್ಕ್, ನಾವಿಬ್ಬರು ನಿಮ್ಮ ಫ್ಯಾಮಿಲಿ ಸೇರಬಹುದಾ ಅಂತ ಕೇಳ್ತಾನೆ. ಕ್ಯಾರಲ್, ಯೋಚನೆ ಮಾಡಿ ಹೇಳ್ತೀವಿ ಅಂತಾಳೆ. ಫಿಲಿಪ್ಗೆ ಈ ಹೊಸಬರು ಇಷ್ಟ ಆಗ್ತಾರೆ. ಆದ್ರೆ ಎರಿಕಾ ಮತ್ತು ಗ್ಯಾಲ್ಗೆ ಇವರು ಸ್ವಲ್ಪವೂ ಇಷ್ಟ ಆಗಲ್ಲ. ಫಿಲಿಪ್ ಎಲ್ಲರಿಗೂ ಸಮಾಧಾನ ಮಾಡಿ, ಶುರುವಿನಲ್ಲಿ ಇವರು ಸ್ವಲ್ಪ ಕೆಟ್ಟವರ ತರ ಕಂಡಿರಬಹುದು, ಆದ್ರೆ ಕ್ಯಾರಲ್ ಕೂಡ ಫಸ್ಟ್ ಟೈಮ್ ನನ್ನ ನೋಡಿದಾಗ ಗನ್ ತೋರಿಸಿದ್ಲು. ಇವರು ಪಾಪ ಹೆದರಿದ್ದಾರೆ, ಅದಕ್ಕೆ ನಮ್ಮ ಜೊತೆ ಸೇರಿಸಿಕೊಳ್ಳೋಣ ಅಂತ ಒಪ್ಪಿಸುತ್ತಾನೆ. ಅಸಲಿ ವಿಷಯ, ಎಲ್ಲರೂ ವಾಪಸ್ ಹೋಗುವಾಗ ಮಾರ್ಕ್ ಲೂಯಿಸ್ನ ತಡೆದು, ನೋಡು, ನಮಗೆ ಹೊಸ ಜೀವನ ಸಿಕ್ಕಿದೆ, ನಮ್ಮ ಹಳೆ ವಿಷಯಗಳನ್ನ ಯಾರಿಗೂ ಹೇಳ್ಬೇಡ ಅಂತ ವಾರ್ನಿಂಗ್ ಕೊಡ್ತಾನೆ. ಅಸಲಿಗೆ ಮಾರ್ಕ್ ಮೈಕ್ ಅನ್ನೋ ಆಸ್ಟ್ರೋನಾಟ್ನ ಕಿಡ್ನ್ಯಾಪ್ ಮಾಡೋಕೆ ಟ್ರೈ ಮಾಡಿರ್ತಾನೆ. ಆ ವಿಷಯ ಇವರಿಗೆ ಗೊತ್ತಾಗಬಾರದು ಅನ್ನೋದು ಅವನ ಪ್ಲಾನ್. ಮರುದಿನ ಬೆಳಗ್ಗೆ ಮೀಟಿಂಗ್ನಲ್ಲಿ ಫಿಲಿಪ್ ತನ್ನ ಹೊಸ ಐಬ್ರೋಸ್ ಹುಬ್ಬು ತೋರಿಸಿದಾಗ ಎಲ್ಲರೂ ಅವನನ್ನ ನೋಡಿ ನಗುತ್ತಾರೆ. ಮಾರ್ಕ್ಗೆ ಇದು ಇಷ್ಟವಾಗದೆ ಕೋಪದಲ್ಲಿ ಕಿರುಚಾಡ್ತಾನೆ. ಮಾರ್ಕ್ನ ಈ ಅವತಾರ ನೋಡಿ ಎಲ್ಲರೂ ಭಯ ಬೀಳ್ತಾರೆ. ಇವನನ್ನ ಗುಂಪಿಗೆ ಸೇರಿಸಿಕೊಂಡು ತಪ್ಪು ಮಾಡಿದ್ವಾ ಅಂತ ಲೂಯಿಸ್ನ ಹಿಡಿದು ವಿಚಾರಿಸುತ್ತಾರೆ. ಲೂಯಿಸ್ ಮೊದಲು ಸುಳ್ಳು ಹೇಳಿದ್ರು. ಎರಿಕಾ ಬೆದರಿಸಿದಾಗ ಹೆದರಿ ಹೋಗಿ, ನೀವು ತಪ್ಪು ಮನುಷ್ಯನನ್ನ ಗುಂಪಿಗೆ ಸೇರಿಸಿಕೊಂಡಿದ್ದೀರಾ ಅಂತ ಸತ್ಯ ಹೇಳ್ತಾನೆ. ಸಮುದ್ರದಲ್ಲಿ 2-3 ದಿನ ಜೊತೆಗಿದ್ದಾಗಲೇ ನನಗೆ ಮಾರ್ಕ್ ಎಂಥ ಗಿರಾಕಿ ಅಂತ ಗೊತ್ತಾಗಿಬಿಟ್ಟಿತ್ತು. ಅವನು ಹಳೆ ವಿಷಯನ ಬಾಯಿ ಬಿಟ್ಟಿದ್ದ, ಅಂದ್ರೆ ಕೆಲವು ವಾರಗಳ ಹಿಂದೆ ತಾನೇ ಒಬ್ಬನನ್ನು ಮುಗಿಸಿರೋದಾಗಿ ಹೇಳಿದ್ದ. ನಿಜ ಹೇಳ್ಬೇಕಂದ್ರೆ ಅವನು ಮಾತಾಡ್ತಿದ್ದಿದ್ದು ಮೈಕ್ ಬಗ್ಗೆ. ಇದನ್ನ ಕೇಳಿ ಕ್ಯಾರೋಲ್ ಎದೆ ಬಡ್ಕೊಳ್ಳೋಕೆ ಶುರುವಾಗಿತ್ತು, ಯಾಕಂದ್ರೆ ಫಿಲಿಪ್ ಇನ್ನೂ ಆ ಮಾರ್ಕ್ ಜೊತೆಗೆ ಇದ್ದ. ಅವರಿಬ್ಬರು ಅಲ್ಲಿ ಫುಲ್ ಮಜಾ ಮಾಡ್ತಾ ಫಿರಂಗಿಲಿ ಗುಂಡು ಹಾರಿಸ್ತಿದ್ರು. ಆಟಾನೆ ಅವರಿಬ್ಬರು ಸೇರಿ ಒಂದು ದೊಡ್ಡ ರೋಲರ್ ಕೋಸ್ಟರ್ನೇ ಉರುಳಿಸಿಬಿಡ್ತಾರೆ. ಅದನ್ನ ಕೆಡವಿದ ಮೇಲೆ ಅವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಬಿಡುತ್ತೆ. ಆಮೇಲೆ ಮಾರ್ಕ್ ಸೆಂಟಿಮೆಂಟ್ ಆಗಿ ಮಾತಾಡ್ತಾ, ನನಗೆ ಮೈಕ್ ಅಂತ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದ, ಆದ್ರೆ ಅವನು ನನ್ನ ಬಿಟ್ಟು ಹೋದ ಅಂತ ಹೇಳ್ತಾನೆ. ಅದಕ್ಕೆ ಫಿಲಿಪ್, ಲೋ ಮಗ, ಇದೇನ್ ದೊಡ್ಡ ವಿಷಯನ, ನನ್ನ ಸ್ವಂತ ತಮ್ಮನ ಹೆಸರು ಕೂಡ ಮೈಕ್ ಅಂತಾನೆ ಇರೋದು ಅಂತ ಹೇಳ್ತಾನೆ. ಫಿಲಿಪ್ ವಾಪಸ್ ಬಂದ ಮೇಲೆ ಕ್ಯಾರೋಲ್ ಮತ್ತೆ ಮಿಕ್ಕವರೆಲ್ಲ ಸೇರಿ ಮಾರ್ಕ್ ಅಸಲಿ ಬಣ್ಣ ಏನಂತ ಅವನಿಗೆ ಬಿಡಿಸಿ ಹೇಳ್ತಾರೆ. ಆದ್ರೆ ಫಿಲಿಪ್ ಮೊಂಡು ಬುದ್ಧಿಯವನು, ಅವರ ಮಾತನ್ನ ನಂಬೋದೇ ಇಲ್ಲ. ಅಷ್ಟರಲ್ಲಿ ಮಾರ್ಕ್ ಅಲ್ಲಿಗೆ ಬರ್ತಾನೆ. ಅವನಿಗೆ ಅಲ್ಲಿ ಸೇಫ್ ಅನಿಸಿ ತನ್ನ ಸೂಟ್ ಕೂಡ ಬಿಚ್ಚಿಟ್ಟಿರ್ತಾನೆ. ಅವನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ತುಂಬಾ ವರ್ಷಗಳ ಮೇಲೆ ನನಗೆ ಇವತ್ತು ಮನೆಯಲ್ಲಿ ಇರೋ ತರ ಫೀಲ್ ಆಗ್ತಿದೆ ಅಂತ ಖುಷಿ ಪಡ್ತಾನೆ. ಮನೆಯಲ್ಲಿದ್ದ ಸಾಮಾನುಗಳನ್ನ ಕೈಯಿಂದ ಮುಟ್ಟಿ ನೋಡ್ತಾನೆ. ಗ್ಲೌಸ್ ಇಲ್ಲದೆ ವಸ್ತುಗಳನ್ನ ಮುಟ್ಟುತ್ತಿರೋದು ಅವನಿಗೆ ಏನೋ ಒಂಥರ ನೆಮ್ಮದಿ ಕೊಟ್ಟಿರುತ್ತೆ.
ಇತ್ತ ಕ್ಯಾರೋಲ್ ಫಿಲಿಪ್ ಹತ್ರ ಹೋಗಿ, ಲೇ, ಅವನು ಒಬ್ಬನನ್ನ ಕೊಲೆ ಮಾಡಿದ್ದಾನೆ ಗೊತ್ತಾ ಅಂತಾಳೆ. ಅದಕ್ಕೆ ಫಿಲಿಪ್, ಅದಕ್ಕೆ ಹೀಗೇನಂತೆ? ಕೊಲೆ ಮೆಲಿಸಾನು ಮಾಡಿದ್ದಾಳೆ, ಗೇಲ್ ಕೂಡ ಮಾಡಿದ್ದಾನೆ, ಅಷ್ಟೇ ಯಾಕೆ ಆ ಜೇಸನ್ನ ನೀನು ಕೂಡ ಮುಗಿಸಿದ್ದೀಯಲ್ಲವೇ? ಅಂದ ಮಾತ್ರಕ್ಕೆ ನೀವೆಲ್ಲ ಡೇಂಜರ್ ಅಂತ ಅರ್ಥನಾ? ಮಾರ್ಕ್ ಕೂಡ ಕೆಟ್ಟವನಲ್ಲ ಬಿಡು, ಸುಮ್ನೆ ತಲೆ ಕೆಡಿಸ್ಕೋಬೇಡ ಅಂತ ಉಲ್ಟಾ ಹೊಡಿತಾನೆ. ಆದ್ರೆ ಆ ಕಡೆ ಮಾರ್ಕ್ ಸಾಮಾನುಗಳನ್ನ ನೋಡ್ತಾ ಇರುವಾಗ ಒಂದು ಫೋಟೋ ಸಿಗುತ್ತೆ. ಅದರಲ್ಲಿ ಮೈಕ್ ಇರೋದನ್ನ ನೋಡಿ ಅವನಿಗೆ ಮಂಡೆ ಬಿಸಿಯಾಗಿ ಬಿಡುತ್ತೆ. ಇವರೆಲ್ಲ ಆ ಮೈಕ್ ತರಾನೇ ವೈರಸ್ ಇನ್ಫೆಕ್ಟ್ ಆದವರು ಅಂತ ಅನ್ಕೊಂಡು ತಕ್ಷಣ ಸೂಟ್ ಹಾಕೊಂಡು ಎಲ್ಲರಿಗೂ ಗನ್ ತೋರಿಸ್ತಾನೆ. ಫಿಲಿಪ್ ಅವನನ್ನ ಸಮಾಧಾನ ಮಾಡೋಕೆ ಹೋದ್ರೂ ಅವನು ಕೇಳಲ್ಲ. ನಾನು ನಿಮ್ಮನ್ನ ನಂಬಿದ್ದೆ, ಆದ್ರೆ ನೀವೆಲ್ಲ ದೊಡ್ಡ ಮೋಸಗಾರರು. ಆ ಮೈಕ್ ಎಲ್ಲಿದ್ದಾನೆ ಅಂತ ಮೊದಲು ಹೇಳಿ ಅಂತ ಬೊಬ್ಬೆ ಹೊಡೆದು ಹೆದರಿಸೋಕೆ ಒಂದು ರೌಂಡ್ ಗುಂಡು ಹಾರಿಸ್ತಾನೆ. ಆಮೇಲೆ ಫಿಲಿಪ್ನ ಮುಗಿಸೋಕೆ ಟ್ರಿಗರ್ ಒತ್ತಿದ್ರೆ ಗನ್ ಜಾಮ್ ಆಗ್ಬಿಡುತ್ತೆ. ಚಾನ್ಸ್ ಸಿಕ್ಕಿದ್ದೆ ತಡ, ಎಲ್ಲರೂ ಮನೆಯಿಂದ ಆಚೆ ಓಡಿ ಬಂದು ಆ ಕಪ್ಪು ವ್ಯಾನ್ ಹತ್ತಿ ಎಸ್ಕೇಪ್ ಆಗೋಕೆ ನೋಡ್ತಾರೆ. ಮಾರ್ಕ್ ಅಡ್ಡ ಬರ್ತಾನೆ, ಆದ್ರೆ ಟಾಡ್ ವ್ಯಾನ್ ನಿಲ್ಲಿಸಲ್ಲ. ಮಾರ್ಕ್ ಶೂಟ್ ಮಾಡೋಕೆ ಹೋದ್ರೂ ಗುರಿ ಮಿಸ್ ಆಗುತ್ತೆ. ಟಾಡ್ ಮಾತ್ರ ಫುಲ್ ಸಲ್ಮಾನ್ ಖಾನ್ ರೇಂಜ್ಗೆ ಗಾಡಿ ಓಡಿಸಿ ಅವನ ಮೇಲೆ ಹರಿಸಿಬಿಡ್ತಾನೆ. ಸ್ವಲ್ಪ ದೂರ ಹೋದ ಮೇಲೆ ಗಾಡಿಲಿ ಪೆಟ್ರೋಲ್ ಖಾಲಿಯಾಗ್ತಾ ಇರೋದು ಗೊತ್ತಾಗಿ ಹತ್ತಿರದ ಒಂದು ಮನೆಯಲ್ಲಿ ಉಳ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ಟಾಡ್ಗೆ ಒಂಥರ ಭಯ, ಮಾರ್ಕ್ ಸತ್ತಿರಲ್ಲೇನೋ, ಬರೀ ಗಾಯ ಆಗಿರಬಹುದು ಅಂತಾನೆ. ಅದಕ್ಕೆ ಕ್ಯಾರೋಲ್, ಅವನ ಮೂಳೆ ಮುರಿದಿರೋ ಸೌಂಡ್ ನಂಗೆ ಕೇಳಿಸಿದೆ, ಅವನು ಬದುಕಿರೋಕೆ ಚಾನ್ಸೇ ಇಲ್ಲ ಅಂತಾಳೆ. ಟಾಡ್ ಬಿಡದೆ, ಬರೀ ಕೈ ಕಾಲು ಮುರಿದಿದ್ರೆ ಅಂದಾಗ ಫಿಲಿಪ್ ಹೇಳ್ತಾನೆ, ಇಲ್ಲ ಕಣೋ, ನೀನು ಅವನನ್ನ ಸಲ್ಮಾನ್ ಖಾನ್ ತರ ತುಳಿದಿದ್ದೀಯಾ ಅಂದ್ಮೇಲೆ ಅವನು ಪಕ್ಕಾ ನರಕಕ್ಕೆ ಸೇರಿರ್ತಾನೆ. ಆದ್ರೆ ಫಿಲಿಪ್ ತಲೆಲಿ ಗೋಬರ ತುಂಬಿರೋದ್ರಿಂದ ಅವನಿಗೆ ಒಂದು ಐಡಿಯಾ ಬರುತ್ತೆ. ಅವನು ನಿಜವಾಗ್ಲೂ ಮಾರ್ಕ್ ಸತ್ತಿದ್ದಾನಾ ಇಲ್ವಾ ಅಂತ ನೋಡೋಕೆ ಹೋಗ್ತಾನೆ. ಅಲ್ಲಿ ಮಾರ್ಕ್ ಹೆಣ ಬಿದ್ದಿರುತ್ತೆ. ಫಿಲಿಪ್ ಅವನ ಹತ್ರ ಹೋಗಿ, ನೋಡು ಮಗ, ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ನೀನು ನನ್ನ ತಮ್ಮನ್ನೇ ಮುಗಿಸೋಕೆ ನೋಡಿದೆ ಅಲ್ವಾ? ಆದ್ರೂ ಪರವಾಗಿಲ್ಲ, ನಿನಗೆ ಸರಿಯಾಗಿ ಮಣ್ಣು ಮಾಡೋದು ನನ್ನ ಧರ್ಮ ಅಂತ ಹೇಳಿ ಅವನನ್ನ ಎತ್ತಿ ಡಸ್ಟ್ ಬಿನ್ಗೆ ಎಸೆದು ಬಿಡ್ತಾನೆ. ಮಾರನೇ ದಿನ ಫಿಲಿಪ್ ಎಲ್ಲರನ್ನೂ ಕರೆದು ಮಾರ್ಕ್ ಸತ್ತು ಹೋದ ಅಂತ ಹೇಳ್ತಾನೆ. ಒಬ್ಬನನ್ನ ಕೊಂದೆ ಅನ್ನೋ ಬೇಜಾರಲ್ಲಿ ಟಾಡ್ ಇರ್ತಾನೆ. ಅವನನ್ನ ಸಮಾಧಾನ ಮಾಡೋಕೆ ಫಿಲಿಪ್ ಸುಳ್ಳು ಹೇಳ್ತಾನೆ, ಅಯ್ಯೋ ಟಾಡ್, ಮಾರ್ಕ್ ಸತ್ತಿಲ್ಲ ಕಣೋ, ಅವನ ಕಾಲಿಗೆ ಅಷ್ಟೇ ಪೆಟ್ಟು ಬಿದ್ದಿದೆ ಅಂತ. ಆದ್ರೆ ಟಾಡ್ಗೆ ನಂಬಿಕೆ ಬರಲ್ಲ. ಹಾಗಿದ್ರೆ ಕರ್ಕೊಂಡು ಹೋಗು, ಅವನ ಹತ್ರ ಸಾರಿ ಕೇಳ್ಬೇಕು ಅಂತಾನೆ. ಫಿಲಿಪ್, ಈಗ ಬೇಡ, ಅವನು ರೆಸ್ಟ್ ಮಾಡ್ತಿದ್ದಾನೆ ಅಂತ ಹೇಳಿ ಅಲ್ಲಿಂದ ಜೂಟಾಗ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಅವರಿಬ್ಬರು ಹಳೆ ಮನೆ ಹತ್ರ ಹೋದ್ರೆ ಅಲ್ಲಿ ಗೋಡೆ ಮೇಲೆಲ್ಲ ಕೆಂಪು ಬಣ್ಣದಲ್ಲಿ, ನಂಗೆ ತುಂಬಾ ಕೋಪ ಬಂದಿದೆ, ನಿಮ್ಮನ್ನೆಲ್ಲ ನರಕಕ್ಕೆ ಕಳಿಸ್ತೀನಿ ಅಂತ ಬರೆದಿರುತ್ತೆ. ಅಗರಬತ್ತಿ ಇನ್ನೂ ಉರಿತಿರುತ್ತೆ. ಫಿಲಿಪ್ ಆ ಪೇಂಟ್ ಮುಟ್ಟಿ ನೋಡಿ ಹೇಳ್ತಾನೆ, ಸ್ಕ್ರಿಪ್ಟ್, ಮಾರ್ಕ್ ಬದುಕಿದ್ದಾನ? ಇದು ಇನ್ನು ಹಸಿಯಾಗಿದೆ ಅಂದ್ರೆ ಮಾರ್ಕ್ ಎಲ್ಲೋ ಆಸುಪಾಸಿನಲ್ಲೇ ಇರಬೇಕು ಅಂತ ಅರ್ಥ. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಫಿಲಿಪ್ ತನ್ನ ಫ್ರೆಂಡ್ಸ್ನ ಹೆದರಿಸೋಕೆ ಮಾಡ್ತಿರೋ ನಾಟಕ ಅಷ್ಟೇ. ಅದರ ಜೊತೆಗೆ ಟಾಡ್ಗೆ ತಾನು ಯಾರನ್ನೂ ಕೊಂದಿಲ್ಲ ಅನ್ನೋ ಸಮಾಧಾನ ಮಾಡೋಕೆ ಹೀಗೆ ಮಾಡ್ತಿದ್ದಾನೆ. ಆದ್ರೆ ಉಳಿದವರಿಗೆ ಮಾರ್ಕ್ ಸತ್ತಿದ್ದಾನೆ ಅಂತ ಗೊತ್ತು. ಅದಕ್ಕೆ ಅವರೆಲ್ಲ ಮನೆಗೆ ವಾಪಸ್ ಹೋಗೋಣ ಅಂತಾರೆ. ಆದ್ರೆ ಟಾಡ್ ಸಡನ್ ಆಗಿ, ಇಲ್ಲ, ಅವನು ಇನ್ನೂ ಬದುಕಿದ್ದಾನೆ ಅಂದಾಗ ಎಲ್ಲರಿಗೂ ಕನ್ಫ್ಯೂಷನ್ ಆಗುತ್ತೆ. ಲೇ, ಸುಳ್ಳು ಹೇಳ್ಬೇಡ, ಅವನು ಸತ್ತಿದ್ದಾನಾ ಇಲ್ವಾ ಅಂತ ನಿಜ ಹೇಳು ಅಂತ ಕೇಳ್ತಾರೆ. ಆಗ ಫಿಲಿಪ್ ಮೆಲ್ಲಗೆ, ಚಿಂತೆ ಮಾಡ್ಬೇಡಿ, ಅವನು ಸತ್ತಿದ್ದಾನೆ ಅಂತ ಹೇಳಿ ಟಾಡ್ಗೆ ಕಣ್ಣು ಹೊಡೆದು ಅವನು ಬದುಕಿದ್ದಾನೆ ಅಂತ ಸನ್ನೆ ಮಾಡ್ತಾನೆ. ಇದನ್ನ ನೋಡಿ ಟಾಡ್ ಕೂಡ ಎಲ್ಲರಿಗೂ ಮಾರ್ಕ್ ಬದುಕಿದ್ದಾನೆ ಅಂತ ನಂಬಿಸ್ತಾನೆ. ಇದನ್ನ ಕೇಳಿ ಎಲ್ಲರೂ ಗಾಬರಿಯಾಗಿ ಮಾರ್ಕ್ ಬಂದ್ರೆ ಹೊಡೆಯೋಕೆ ಅಸ್ತ್ರಗಳನ್ನ ಹುಡುಕತೊಡಗುತ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಫಿಲಿಪ್ ಕ್ಯಾರೋಲ್ಗೆ ಸತ್ಯ ಹೇಳ್ತಾನೆ, ಭಯಪಡಬೇಡ, ಮಾರ್ಕ್ ಸತ್ತಿದ್ದಾನೆ. ಟಾಡ್ಗೆ ಬೇಜಾರಾಗಬಾರದು ಅಂತ ಸುಳ್ಳು ಹೇಳಿದೆ ಅಂತ. ಇದನ್ನ ಕೇಳಿ ಕ್ಯಾರೋಲ್ಗೆ ಫಿಲಿಪ್ ಮೇಲೆ ತುಂಬಾ ಖುಷಿಯಾಗುತ್ತೆ. ಇವನು ಫ್ರೆಂಡ್ಸ್ ಅಂದ್ರೆ ಎಷ್ಟು ಜೀವ ಬಿಡ್ತಾನೆ ಅನ್ಕೊಳ್ತಾಳೆ. ಆಮೇಲೆ ಫಿಲಿಪ್ ಎಲ್ಲರಿಗೂ ನಂಬಿಕೆ ಬರಿಸೋಕೆ ಕಸಕಡ್ಡಿಯಿಂದ ಒಂದು ಬೊಂಬೆ ಪುತ್ಥಳಿ ಮಾಡಿ ಅದನ್ನ ಮಾರ್ಕ್ ಅಂತ ಅನ್ಕೊಂಡು ಹೊಡೆಯೋ ನಾಟಕ ಆಡ್ತಾನೆ. ಅದನ್ನ ನೋಡಿ ಲೂಯಿಸ್ ಅವನ ಹತ್ರ ಬಂದು, ನಮಗೆಲ್ಲ ಫೂಲ್ ಮಾಡ್ಬೇಡ, ಅವನು ಸತ್ತಿದ್ದಾನೋ ಇಲ್ವೋ ಅದನ್ನ ಮಾತ್ರ ಹೇಳು ಅಂತ ಗದರಿಸ್ತಾನೆ. ಫಿಲಿಪ್, ಹೌದು, ಅವನು ಸತ್ತಿದ್ದಾನೆ ಅಂತ ಒಪ್ಪಿಕೊಳ್ತಾನೆ. ಲೂಯಿಸ್ ಕೇಳ್ತಾನೆ, ಮತ್ತೆ ಯಾಕೆ ಸುಳ್ಳು ಹೇಳಿದೆ ಅಂತ. ಅಷ್ಟೊತ್ತಿಗೆ ಟಾಡ್ಗೆ ಸತ್ಯ ಗೊತ್ತಾಗಿ ಸೈಡಿಗೆ ಹೋಗಿ ಅಳೋಕೆ ಶುರು ಮಾಡ್ತಾನೆ. ಫಿಲಿಪ್ ಅವನ ಹತ್ರ ಹೋಗಿ, ಸಾರಿ ಮಚ್ಚ, ನಿನ್ನ ಖುಷಿಗೋಸ್ಕರ ಸುಳ್ಳು ಹೇಳಿದೆ ಅಂದಾಗ ಟಾಡ್, ಪರವಾಗಿಲ್ಲ, ನೀನೇ ನನ್ನ ನಿಜವಾದ ಫ್ರೆಂಡ್ ಅಂತ ಅಪ್ಪಿಕೊಳ್ತಾನೆ. ಆಮೇಲೆ ಅವನು ತನ್ನ ಹಳೆ ಮನೆಗೆ ಕರ್ಕೊಂಡು ಹೋಗಿ, ಈ ಕೆಂಪು ಅಕ್ಷರ ಬರೆದಿದ್ದು ನಾನೇ ಅಂತ ಹೇಳ್ತಾನೆ.
ಅಷ್ಟರಲ್ಲಿ ಕ್ಯಾರೋಲ್ ಕಿಟಕಿಯಿಂದ ನೋಡಿ, ನೀನು ಅವನ ಬೋಟ್ ಕೂಡ ಮುಳುಗಿಸಿದ್ಯಾ ಅಂತ ಕೇಳ್ತಾಳೆ. ಅದನ್ನ ನೋಡಿ ಫಿಲಿಪ್ಗೆ ಗಾಬರಿಯಾಗಿ ಮಾರ್ಕ್ ಬಾಡಿನ ಎಸೆದಿದ್ದ ಕಸದ ಬುಟ್ಟಿ ಹತ್ರ ಓಡ್ತಾನೆ. ಆದ್ರೆ ಅಲ್ಲಿ ಮಾರ್ಕ್ ಇರಲ್ಲ. ಫಿಲಿಪ್ಗೆ ಈಗ ನಿಜವಾಗಲೂ ಭಯ ಶುರುವಾಗುತ್ತೆ. ಮಚ್ಚ ಅವನು ಬದುಕಿರಬಹುದು, ಯಾಕಂದ್ರೆ ಈ ಭೂಮಿ ಮೇಲೆ ನಮ್ ಬಿಟ್ಟರೆ ಬೇರೆ ಯಾರು ಅವನನ್ನ ಎತ್ಕೊಂಡು ಹೋಗೋಕೆ ಚಾನ್ಸೇ ಇಲ್ಲ ಅಂತಾನೆ. ಎಲ್ಲರಿಗೂ ಭಯ ಶುರುವಾಗುತ್ತೆ, ಆದ್ರೆ ಟಾಡ್ ಮಾತ್ರ ಕೂಲ್ ಆಗಿರ್ತಾನೆ. ಅಷ್ಟರಲ್ಲಿ ಅಲ್ಲಿ ರಕ್ತದ ಕಲೆಗಳು ಕಾಣಿಸುತ್ತೆ. ಅದನ್ನ ಫಾಲೋ ಮಾಡ್ತಾ ಸಮುದ್ರದ ದಂಡೆ ಹತ್ರ ಹೋದ್ರೆ ಮಾರ್ಕ್ ತನ್ನ ಬೋಟ್ ತಗೊಂಡು ಹೋಗಿರೋದು ಕನ್ಫರ್ಮ್ ಆಗುತ್ತೆ. ಗ್ಯಾಲ್ ಹೇಳ್ತಾಳೆ, ಇನ್ನೇನು ಮಾಡೋದು, ಈ ಮನೆ ಖಾಲಿ ಮಾಡ್ಲೇಬೇಕು. ಆದ್ರೆ ಫಿಲಿಪ್ ಅವನು ವೈರಸ್ಗೆ ತುಂಬಾ ಹೆದರ್ತಾನೆ. ಅದಕ್ಕೆ ಅವನು ವಾಪಸ್ ಬರಲ್ಲ, ಡೋಂಟ್ ವರಿ ಅಂತ ಧೈರ್ಯ ಹೇಳ್ತಾನೆ. ಲೂಯಿಸ್ ಕೂಡ ಫಿಲಿಪ್ ಮಾತನ್ನ ಸಪೋರ್ಟ್ ಮಾಡ್ತಾನೆ. ಆದ್ರೂ ಫಿಲಿಪ್ಗೆ ಮನಸ್ಸಿನಲ್ಲಿ ಭಯ ಇರುತ್ತೆ. ಅದಕ್ಕೆ ಮನೆ ಸುತ್ತ ಮೀನುಗಳ ಸೆಕ್ಯೂರಿಟಿ ಅಲಾರಂ ಹಾಕ್ತಾನೆ. ಮೆಲಿಸ್ಸಾ ಕೂಡ ಮನೆಯ ಹೊರಗೆ ಕ್ಯಾಂಪ್ ಹಾಕಿ ಕಾವಲು ಕಾಯ್ತಾ ಇರ್ತಾಳೆ. ಒಂದು ದಿನ ರಾತ್ರಿ ಡಿನ್ನರ್ ಮಾಡುವಾಗ ಫಿಲಿಪ್ ಶೂಟ್ ಹಾಕೊಂಡು ಬಂದು ಎಲ್ಲರನ್ನ ಹೆದರಿಸ್ತಾನೆ. ನಾನು ನಿಮಗೆ ಮಾರ್ಕ್ ಜೊತೆ ಹೇಗೆ ಫೈಟ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಡ್ತೀನಿ ಅಂತಾನೆ. ಲೂಯಿಸ್ಗೆ ಮಾರ್ಕ್ ತರ ಆಕ್ಟ್ ಮಾಡೋಕೆ ಹೇಳಿ ಅವನ ಮೇಲೆ ಟ್ರೆಷರ್ ಗನ್ ಇಂದ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಆ ಗನ್ ಆಫ್ ಮಾಡೋಕೆ ಬರದೆ ಪಾಪ ಲೂಯಿಸ್ ಅಲ್ಲೇ ಕರೆಂಟ್ ಶಾಕ್ ಹೊಡೆಸಿಕೊಳ್ತಾ ಇರ್ತಾನೆ. ಮತ್ತೆ ರಾತ್ರಿ ಫಿಲಿಪ್ ಮತ್ತು ಕ್ಯಾರೋಲ್ ಮಾತಾಡ್ತಿರುವಾಗ ಅಲಾರಂ ಬಜಾಯಿಸುತ್ತೆ. ಮೆಲಿಸ್ಸಾ ಗನ್ ರೆಡಿ ಮಾಡ್ಕೊಂಡು ನುಗ್ತಾಳೆ. ನೋಡಿದ್ರೆ ಅಲ್ಲಿ ಮಾರ್ಕ್ ಅಲ್ಲ, ಗ್ಯಾಲ್ ಇರ್ತಾಳೆ. ಹೀಗೆ ಆದ್ರೆ ನಮ್ಮವರನ್ನೇ ನಾವೇ ಕೊಂದು ಹಾಕ್ತೀವಿ ಅಂತ ಕ್ಯಾರೋಲ್ ಒಂದು ಐಡಿಯಾ ಕೊಡ್ತಾಳೆ. ಎಲ್ಲರೂ ಮನೆಯಲ್ಲಿ ಓಡಾಡುವಾಗ ಶಿಟಿ ವಿಸಲ್ ಊದುತ್ತಾ ಇರೋಣ, ಆಗ ನಮ್ಮವರು ಯಾರು ಅಂತ ಗೊತ್ತಾಗುತ್ತೆ ಅಂತ. ಮೆಲಿಸ್ಸಾ ಇನ್ನೊಂದು ಭಯಂಕರ ಐಡಿಯಾ ಕೊಟ್ಟಾಳೆ, ಮನೆಯಲ್ಲಿ ಕೊಡಲಿಗಳನ್ನ ತೂಗು ಹಾಕೋಣ, ಮಾರ್ಕ್ ಬಂದ್ರೆ ಅವನೇ ಸಾಯ್ತಾನೆ ಅಂತ. ಆದ್ರೆ ಎಲ್ಲರಿಗೂ ಕ್ಯಾರೋಲ್ ಐಡಿಯಾನೇ ಬೆಸ್ಟ್ ಅನ್ಸುತ್ತೆ. ಮರುದಿನದಿಂದ ಎಲ್ಲರೂ ಕತ್ತಲ್ಲಿ ಶೀಟಿ ಹಾಕೊಂಡು ಅಡ್ಡಾಡ್ತಾರೆ. ಪಾಪ ಲೂಯಿಸ್ಗೆ ಯಾರು ಫ್ರೆಂಡ್ಸ್ ಇರಲ್ಲ. ಅದಕ್ಕೆ ಫಿಲಿಪ್ ಅವನನ್ನ ಸಮುದ್ರದ ದಂಡೆಗೆ ಕರ್ಕೊಂಡು ಹೋಗಿ ಫ್ರೆಂಡ್ಶಿಪ್ ಬೆಳೆಸ್ತಾನೆ. ಇದನ್ನ ನೋಡಿ ಎಲ್ಲರಿಗೂ ಫಿಲಿಪ್ ಎಷ್ಟು ಒಳ್ಳೆಯವನು ಅನ್ಸುತ್ತೆ. ಅಷ್ಟರಲ್ಲಿ ಮೆಲಿಸ್ಸಾ ಅಲ್ಲಿಗೆ ಬಂದು ಸಮುದ್ರದ ದಡದಲ್ಲಿ ಅವರು ಏನು ಮಾಡುತ್ತಿದ್ದಾರೆ ಎಂದು ನೋಡಿದ ಮೆಲಿಸ್ಸಾ ತಕ್ಷಣ ಸೀಟಿ ಊದಿ ಅವರನ್ನು ಅಲ್ಲಿಂದ ದೂರ ಸರಿಯುವಂತೆ ಹೇಳುತ್ತಾಳೆ. ಅವರು ಅಲ್ಲಿಂದ ದೂರ ಹೋದ ಕೂಡಲೇ ಒಂದು ಭೀಕರ ಸ್ಫೋಟ ಸಂಭವಿಸುತ್ತದೆ. ನಂತರ ಮೆಲಿಸಾ ಎಲ್ಲರಿಗೂ ಎಚ್ಚರಿಕೆ ನೀಡುತ್ತಾಳೆ, ಹೀಗೆ ಕೇಳದೆ ಎಲ್ಲೆಂದರಲ್ಲಿ ಅಲೆಯಬೇಡಿ. ಮಾರ್ಕ್ ಇಲ್ಲಿಗೆ ಬಂದರೆ ಅವನ ಕಥೆ ಮುಗಿಸಲು ನಾನು ಇಲ್ಲಿ ಲ್ಯಾಂಡ್ ಮೈನ್ಸ್ ಬಾಂಬ್ ಹೂತಿಟ್ಟಿದ್ದೇನೆ ಎನ್ನುತ್ತಾಳೆ. ಇದೆಲ್ಲವನ್ನು ನೋಡಿ ಬೇಸತ್ತ ಲೂಯಿಸ್, ಇನ್ನು ಸಾಕು, ನಾನು ಇಲ್ಲಿಂದ ಹೋಗುತ್ತಿದ್ದೇನೆ ಎನ್ನುತ್ತಾನೆ. ಅದಕ್ಕೆ ಫಿಲಿಪ್, ಏನೋ ನಿನಗೆ ತಲೆ ಕೆಟ್ಟಿದೆಯಾ? ಬೀಚ್ನಲ್ಲಿ ಸ್ನಾನ ಮಾಡಲು ಸಿಗಲಿಲ್ಲ ಅಂತ ಇಲ್ಲಿಂದ ಹೋಗ್ತೀಯಾ ಎಂದು ರೇಗಿಸುತ್ತಾನೆ. ಆದರೆ ಲೂಯಿಸ್, ಅದಲ್ಲ ವಿಷಯ, ಈ ಜಾಗವೇ ಒಂದು ಶಾಪಗ್ರಸ್ತ ಜಾಗದಂತಿದೆ. ಬೀಚ್ನಲ್ಲಿ ಬಾಂಬ್ಗಳಿವೆ, ಮನೆಯೊಳಗೆ ವಿಚಿತ್ರವಾದ ಅಲಾರಂ ಇದೆ, ನಾವೆಲ್ಲ ಕುತ್ತಿಗೆಯಲ್ಲಿ ಸೀಟಿ ಹಾಕಿಕೊಂಡು ಅಲೆಯುತ್ತಿದ್ದೇವೆ. ಮಾರ್ಕ್ ಬಂದು ನಮ್ಮನ್ನು ಯಾವಾಗ ಬೇಕಾದರೂ ಕೊಲ್ಲಬಹುದು ಎಂದ ಮೇಲೆ ನಾವು ಇಲ್ಲಿ ಇರುವುದಾದರೂ ಯಾಕೆ? ಇಡೀ ಪ್ರಪಂಚವೇ ನಮ್ಮ ಮುಂದಿದೆ, ನಾವು ಎಲ್ಲಾದರೂ ಹೋಗಿ ಬದುಕಬಹುದು ಎಂದು ತನ್ನ ಆತಂಕ ತೋಡಿಕೊಳ್ಳುತ್ತಾನೆ. ಫಿಲಿಪ್ ಅವನನ್ನು ಸಮಾಧಾನ ಪಡಿಸುತ್ತಾ, ನೋಡು ಮಾರಾಯ, ನೀನು ಇಲ್ಲಿಗೆ ಬಂದು ಬರೀ 5 ದಿನ ಆಗಿದೆ, ಹಾಗಾಗಿ ನಿನಗೆ ಹೋಗುವುದು ಸುಲಭ. ಆದರೆ ನಾವು ಬಹಳ ಕಾಲದಿಂದ ಇಲ್ಲಿದ್ದೇವೆ. ಈ ಮನೆಯೊಂದಿಗೆ ನಮ್ಮ ನೆನಪುಗಳು ಬೆಸೆದುಕೊಂಡಿವೆ. ಇಲ್ಲಿ ನಾವು ಕಷ್ಟ ಸುಖ ಎರಡನ್ನೂ ನೋಡಿದ್ದೇವೆ, ಜೊತೆಯಾಗಿ ನಕ್ಕಿದ್ದೇವೆ, ಅತ್ತಿದ್ದೇವೆ. ಅದಕ್ಕಾಗಿಯೇ ನಾವು ಈ ಜಾಗ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎನ್ನುತ್ತಾನೆ. ಆ ರಾತ್ರಿ ಊಟದ ಮೇಜಿನ ಬಳಿ ಎಲ್ಲರೂ ಭಯದಲ್ಲೇ ಇರುತ್ತಾರೆ. ಫಿಲಿಪ್ಗೆ ಯಾರೋ ಓಡಾಡುತ್ತಿರುವ ಸದ್ದು ಕೇಳಿಸಿದಂತಾಗುತ್ತದೆ. ಅಷ್ಟರಲ್ಲಿ ಆಕಸ್ಮಿಕವಾಗಿ ಒಂದು ಚಮಚ ಕೆಳಗೆ ಬಿದ್ದಾಗ ಎಲ್ಲರೂ ಬೆಚ್ಚಿ ಬಿದ್ದು ಕಿರುಚುತ್ತಾರೆ. ಕ್ಯಾರಲ್ ಕೂಡ ಏನನ್ನಾದರೂ ತರಲು ಹೋಗುವಾಗ ಸೀಟಿ ಊದುತ್ತಲೇ ಹೋಗುತ್ತಾಳೆ. ಅವರ ಮನಸ್ಸಿನಲ್ಲಿ ಭಯ ಎಷ್ಟು ಮನೆ ಮಾಡಿತ್ತೆಂದರೆ ರಾತ್ರಿ ಕಣ್ಣು ಬಿಟ್ಟುಕೊಂಡೇ ಮಲಗುವಂತ ಪರಿಸ್ಥಿತಿ ಇರುತ್ತದೆ. ತಡರಾತ್ರಿ ಇದ್ದಕ್ಕಿದ್ದಂತೆ ಸ್ಫೋಟದ ಸದ್ದು ಮತ್ತು ಗುಂಡಿನ ಸದ್ದು ಕೇಳಿಬರುತ್ತದೆ. ಎಲ್ಲರೂ ಗಾಬರಿಯಿಂದ ಹೊರಗೆ ಓಡಿ ಬರುತ್ತಾರೆ. ಲೂಯಿಸ್ ಕೂಡ ಬರುತ್ತಿರುವುದನ್ನು ನೋಡಿ ಎರಿಕಾ ಅವನು ಮಾರ್ಕ್ ಇರಬಹುದೆಂದು ಭಾವಿಸಿ ಕೊಡಲಿ ಎಸೆಯುತ್ತಾಳೆ. ಲೂಯಿಸ್ ಸ್ವಲ್ಪದರಲ್ಲೇ ಬಚಾವಾಗುತ್ತಾನೆ. ಅಸಲಿಗೆ ಸಮುದ್ರದ ಅಲೆಗಳ ಹೊಡೆತಕ್ಕೆ ಲ್ಯಾಂಡ್ಮೈನ್ಸ್ ಆಕ್ಟಿವೇಟ್ ಆಗಿ ಸ್ಫೋಟಗೊಂಡಿರುತ್ತವೆ. ಇದರಿಂದ ಗಾಡಿಗಳ ಅಲಾರಂ ಕೂಡ ಮೊಳಗುತ್ತದೆ. ಇದನ್ನು ನೋಡಿ ಗಾಬರಿಯಾದ ಮೆಲಿಸಾ ಮಾರ್ಕ್ ಬಂದಿದ್ದಾನೆಂದು ತಿಳಿದು ಅಂಧಾಭಿಮಾನಿಯಾಗಿ ಗುಂಡು ಹಾರಿಸಿರುತ್ತಾಳೆ. ಮಾರನೇ ದಿನ ಬೆಳಗ್ಗೆ ಅಲ್ಲಿ ಇರಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದ ಫಿಲಿಪ್ ತನ್ನ ಮೀನುಗಳಿಗೆ ಬೈ ಹೇಳುತ್ತಾನೆ. ಕ್ಯಾರಲ್ ತನ್ನ ಪೇಂಟಿಂಗ್ಗಳನ್ನು ನೋಡಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾಳೆ. ಟಾಡ್ ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಾನೆ. ಎರಿಕಾ ಕೂಡ ಜಸನ್ ನೆನಪಿನೊಂದಿಗೆ ತನ್ನ ಬಾಟಲಿಗಳು ಮತ್ತು ಅವನ ಪುತ್ಥಳಿಯನ್ನು ಪ್ಯಾಕ್ ಮಾಡಿಕೊಳ್ಳುತ್ತಾಳೆ. ಕೊನೆಯಲ್ಲಿ ಅಲ್ಲಿ ಮರಣ ಹೊಂದಿದ ತಮ್ಮ ಗೆಳೆಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ
ಎಲ್ಲರೂ ಒಂದು ಸುಂದರವಾದ ಮತ್ತು ಸುರಕ್ಷಿತವಾದ ಜಾಗದ ಹುಡುಕಾಟದಲ್ಲಿ ಅಲ್ಲಿಂದ ಹೊರಡುತ್ತಾರೆ. ಮುಂದಿನ ಭಾಗದ ಬಗ್ಗೆ ಕುತೂಹಲವಿದೆಯೇ? ಅವರೆಲ್ಲ ಮುಂದೆ ಎಲ್ಲಿಗೆ ಹೋಗುತ್ತಾರೆ ಮತ್ತು ಮಾರ್ಕ್ ಮತ್ತೆ ಬರುತ್ತಾನಾ ಎಂದು ತಿಳಿಯಲು ನೀವು ಬಯಸುವಿರಾ?